ನಮಸ್ಕಾರ. ವಿವಿಸಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ದೀಪ್ತಿ ಪ್ರಭಾಕರ್. ಈಗ ಹೆಡ್ಲೈನ್ಸ್. ಕೇಂದ್ರದ ವಿರುದ್ಧ ಕೈ ನಾಯಕರ ಜಂಟಿ ಸಮರ. ಪೆಟ್ರೋಲ್ ಗ್ಯಾಸ್ ದರ ಏರಿಕೆಗೆ ಸಿಎಂ ಡಿಸಿಎಂ ಆಕ್ರೋಶ. ಮೇ 30ಕ್ಕೆ ಕಾಂಗ್ರೆಸ್ನಿಂದ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ. ಭಟ್ಕಳದಲ್ಲಿ ಮೂರಿಕಟ್ಟೆ ಮರು ನಿರ್ಮಾಣದ ವಿವಾದ. ಕರ್ತವ್ಯದಲ್ಲಿದ್ದ ಪೊಲೀಸರ ಮೇಲೆಯೇ ಹಲ್ಲೆ. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರ ಹರಸಾಹಸ. ಕಾಂಗ್ರೆಸ್ ಸರ್ಕಾರ ದೆಹಲಿ ಹೈಕಮಾಂಡ್ನ ಎಟಿಎಂ. ಜನಹಿತ ಮರೆತು ಒಳಜಗಳದಲ್ಲೇ ಮುಳುಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕ ವಾಗ್ದಾಳಿ. ದೇಶದಲ್ಲಿ ಸರಣೀಯವಾಗಿ ಹೆಚ್ಚಾಗುತ್ತಿರುವ ಪೆಟ್ರೋಲ್, ಡೀಸೆಲ್ ಹಾಗೂ ಅಡುಗೆ ಅನಿಲ ದರ ಏರಿಕೆಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಕಳೆದ 11 ದಿನಗಳಲ್ಲಿ 4 ಬಾರಿ ತೈಲ ದರ ಏರಿಸಲಾಗಿದ್ದು ಒಟ್ಟು 7.52ರಷ್ಟು ಪೆಟ್ರೋಲ್ ದರ ಹೆಚ್ಚಳವಾಗಿದೆ. ಪ್ರಸ್ತುತ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ 110.93 ಹಾಗೂ ಡೀಸೆಲ್ ಬೆಲೆ 98.89 ತಲುಪಿದ್ದು ಶೀಘ್ರದಲ್ಲೇ ಡೀಸೆಲ್ 100ರ ಗಡಿ ದಾಟಲಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ದರೂ ಕೇಂದ್ರ ಸರ್ಕಾರ ಜನರಿಗೆ ಹೊರೆ ನೀಡುತ್ತಿದೆ. ಅಜಯ್ ದಿನ್ ಮತ್ತು ಗುಜರಾತ್ ಮಾದರಿಯ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಬಿಜೆಪಿ ಇಂದು ಜನರಿಗೆ ಟೋಪಿ ಹಾಕಿದೆ. ಇತಿಹಾಸದಲ್ಲಿ ಇಷ್ಟು ಪ್ರಮಾಣದ ದರ ಏರಿಕೆಯಾಗಿರಲಿಲ್ಲ. ಈ ಕೇಂದ್ರ ಸರ್ಕಾರದ ನೀತಿಗಳಿಂದಾಗಿ ಸಾಮಾನ್ಯ ಹಾಗೂ ಮಧ್ಯಮ ವರ್ಗದ ಜನರ ಜೀವನ ದುಬಾರಿಯಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಇವುಗಳನ್ನ ಏರಿಕೆ ಮಾಡೋದ್ರ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಹೊಸ ಕರ್ನಾಟಕದ ಇಡೀ ದೇಶದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಈ ರೀತಿಯಾಗಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆಗಿರಲಿಲ್ಲ. ಇದರಿಂದ ಏನಾಗಿದೆ ಅಂತಂದ್ರೆ ಸಾಮಾನ್ಯ ಮನುಷ್ಯನ ಜೀವನ ದುಬಾರಿಯಾಗಿದೆ. ಮಧ್ಯ ವರ್ಗದ ಜನರ ಜೀವನ ದುಬಾರಿಯಾಗಿದೆ. ಜೊತೆಗೆ ಬೆಲೆ ಏರಿಕೆಯೂ ಕೂಡ ದೇಶದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನ ನೀವೆಲ್ಲ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ಕೇಂದ್ರ ಸರ್ಕಾರ ಪ್ರತಿದಿನ ತೈಲ ಮತ್ತು ಗ್ಯಾಸ್ ತೆರಿಗೆಯ ಮೂಲಕ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡುತ್ತಿದೆ. ಇದನ್ನು ಖಂಡಿಸಿ ಮೇ 30ರಂದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಿದ್ದೇವೆ ಎಂದ ಅವರು, ರಾಜ್ಯ ಸರ್ಕಾರ ತೆರಿಗೆ ಕಡಿಮೆ ಮಾಡಲಿ ಎಂದು ಆಗ್ರಹಿಸುತ್ತಿರುವ ಆರ್ ಅಶೋಕ್ ಹಾಗೂ ಬಿವೈ ವಿಜಯೇಂದ್ರ ಅವರಿಗೆ ತಿರುಗೇಟು ನೀಡಿದ ಡಿಕೆಶಿ ಅವರು, ಮೊದಲು ನೀವು ಕೇಂದ್ರದಿಂದ ಟ್ಯಾಕ್ಸ್ ಕಡಿಮೆ ಮಾಡಿಸಿ ಬನ್ನಿ ಎಂದರು. ಅಮಿತ್ ಶಾ ಅವರು ಈ ಹಿಂದೆ ಕಾಂಗ್ರೆಸ್ಗೆ ಸೋಲಾಗಿದೆ ಎಂದಿದ್ದರು. ಆದರೆ ನಾವು 136 ಸೀಟ್ ಗೆದ್ದು ಬಂದಿದ್ದೇವೆ. 2028ರಲ್ಲೂ ಇದೇ ಡಿಕೆ ಶಿವಕುಮಾರ್ ಇದೇ ಕಾಂಗ್ರೆಸ್ ಸರ್ಕಾರದ ಅವಧಿ ಅಧಿಕಾರದಲ್ಲಿ ಇರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಯಾಕೆಂದ್ರೆ ಆಗ ಹೇಳ್ತಾ ಇರ್ತೀನಿ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆಗಳು ಬೆದರಿಕೆ ಹೋಗ್ತಾ ಇದೆ. ಇದೆಲ್ಲ ಕೂಡ ನಿಜ ಆಗಿದೆ. ಹೋಟೆಲ್ ನಿನ್ನೆ ಎಲ್ಲ ಮೊನ್ನೆ ಭಾನುವಾರ ಮೊನ್ನೆ ನಾನು ನಮ್ಮ ಯಾವುದೋ ಖಾಸಗಿ ಹೋಟೆಲ್ ಹತ್ರ ಹೋಗಿದ್ದೆ. ಅರ್ಧ ಮುಚ್ಚಿಬಿಟ್ಟಿದ್ದಾರೆ. ನಮ್ಗೆ ಆಗ್ತಾ ಇಲ್ಲ ಈ ಕಾಂಪಿಟೇಷನ್ ಮಾಡಕ್ಕೆ. ಇಲ್ಲೆಲ್ಲ ಸೌದೆಗಳಲ್ಲಿ ನಾವು ಒಲೆ ಹಚ್ಚಕ್ ಆಗ್ತಾ ಇಲ್ಲ ಅಂತೇಳಿ ಸಿಲಿಂಡರು 28 ರೂಪಾಯಿ ಒಂದ್ ಟೈಮಲ್ಲಿ ಏರಿಸಿದ್ರು. ಮೇ 7ನೇ ಮಾರ್ಚು 114 ರೂಪಾಯಿ, 23ನೇ ಮಾರ್ಚು 49 ರೂಪಾಯಿ, 1 ಏಪ್ರಿಲ್ 195ರಿಂದ 218 ಆಯಿತು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮೂರಿಕಟ್ಟೆ ಮರು ನಿರ್ಮಾಣಕ್ಕೆ ಸಂಬಂಧಿಸಿದಂತೆ 2 ಕೋಮುಗಳ ನಡುವೆ ವಿವಾದ ಸೃಷ್ಟಿಯಾಗಿದ್ದು, ಉದ್ರಿಕ್ತ ಗುಂಪೊಂದು ಕರ್ತವ್ಯದಲ್ಲಿದ್ದ ಪೊಲೀಸರ ಮೇಲೆ ಹಲ್ಲೆ ನಡೆಸಿರುವ ಘಟನೆ ವರದಿಯಾಗಿದೆ.
ಭಟ್ಕಳದ ಜಾಗಟೆಕಟ್ಟೆಯಲ್ಲಿದ್ದ ಹಿಂದೂ ಧರ್ಮದ ಧಾರ್ಮಿಕತೆಯ ಪ್ರತೀಕವಾದ ಮೂರಿಕಟ್ಟೆಯನ್ನ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಸಂದರ್ಭದಲ್ಲಿ ತೆರವುಗೊಳಿಸಲಾಗಿತ್ತು. ಇತ್ತೀಚೆಗೆ ಈ ಕಟ್ಟೆಯನ್ನ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿರುವ ಜಾಗದಲ್ಲಿ ಮರು ನಿರ್ಮಾಣ ಮಾಡಲಾಗಿತ್ತು. ಆದರೆ ಈ ಮರು ನಿರ್ಮಾಣ ಕಾರ್ಯಕ್ಕೆ ಮುಸ್ಲಿಂ ಸಂಘಟನೆಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಹಾಗೂ ಕಟ್ಟೆಯನ್ನ ತಕ್ಷಣವೇ ತೆರವುಗೊಳಿಸಬೇಕೆಂದು ಅವರು ಆಗ್ರಹಿಸಿದರು. ವಿವಾದದ ಬೆನ್ನಲ್ಲೇ ಏಕಾಏಕಿ ಸ್ಥಳದಲ್ಲಿ ಜಮಾಯಿಸಿದ ಮುಸ್ಲಿಂ ಸಮುದಾಯದ ಪ್ರಮುಖರು ಹಾಗೂ ಉದ್ರಿಕ್ತರು ಮರು ನಿರ್ಮಾಣಗೊಂಡಿದ್ದ ಮೂರಿಕಟ್ಟೆಯನ್ನ ಒಡೆಯಲು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸರ ಮೇಲೆ ಉದ್ರಿಕ್ತ ಗುಂಪು ಹಲ್ಲೆ ನಡೆಸಿದೆ. ಘಟನೆಯಿಂದಾಗಿ ಸ್ಥಳದಲ್ಲಿ ಸದ್ಯ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. हम लोग आपकी इज्जत करते हैं, हम लोग एसपी रेस्पेक्ट करते हैं। इसका फायदा मत उठाओ आप लोग, क्योंकि इसका फायदा मत उठाओ। अभी आम लोग का ही जाए सामने, आप खामखा यानी कि आप लोग जानबूझ के ये काम कर रहे हो। अगर आप कंट्रोल में नहीं आएंगे ना, सर आप लोग को हम लोग कभी भी कोऑपरेट करते हैं। आप लोग के लिए हम लोग कभी भी कोऑपरेट करते हैं। ये पब्लिक पब्लिक आउट ऑफ कंट्रोल हो जाएगा। पब्लिक आउट ऑफ कंट्रोल हो जाएगा तो आप क्या बनाएगा, तो हम लोग क्या बनाएगा। हमारी बात सुनते हैं, हम लोग का इधर का पूरा पत्थर उड़ाना मांगते हैं। आप लोग इधर आप लोग इधर से पूरा पत्थर उड़ाना। ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಕಳೆದ 3 ವರ್ಷಗಳಲ್ಲಿ ಇಲ್ಲಿನ ಜನರಿಗೆ ಕೇವಲ ವಂಚಿಸುವ ಕೆಲಸ ಮಾಡಿದ್ದು, ಜನತೆಗೆ ದೊಡ್ಡ ಮಟ್ಟದ ವಿಶ್ವಾಸ ದ್ರೋಹ ಎಸಗಿದೆ ಎಂದು ಬಿಜೆಪಿಯ ರಾಷ್ಟ್ರೀಯ ನಾಯಕ ನಿತಿನ್ ನವೀನ್ ಅವರು ಟೀಕಿಸಿದ್ದಾರೆ. ಮಲ್ಲೇಶ್ವರದ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಕಾಂಗ್ರೆಸ್ನ ಆಂತರಿಕ ಒಳಜಗಳದಿಂದಾಗಿ ರಾಜ್ಯದಲ್ಲಿ ಜನಹಿತದ ಕೆಲಸಗಳು ಸಂಪೂರ್ಣ ಕಡೆಗಣಿಸಲ್ಪಟ್ಟಿವೆ. ಜನಹಿತಕ್ಕೂ ಮತ್ತು ಈ ಸರ್ಕಾರಕ್ಕೂ ಯಾವುದೇ ಸಂಬಂಧವೇ ಇಲ್ಲದಂತಾಗಿದೆ. ಸರ್ಕಾರ ನಡೆಸುತ್ತಿರುವ ನಾಯಕರು ಅಧಿಕಾರವನ್ನು ತಮಗಾಗಿ ಬಳಸಿಕೊಳ್ಳುತ್ತಿದ್ದಾರೆ ವಿನಃ ಜನರ ಕಲ್ಯಾಣಕ್ಕಲ್ಲ. ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದ್ದು, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ದೆಹಲಿ ಹೈಕಮಾಂಡಿನ ಎಟಿಎಂ ಆಗಿದೆ ಎಂದು ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕರಾದ ಬಿವೈ ವಿಜಯೇಂದ್ರ, ಕರ್ನಾಟಕ ರಾಜ್ಯ ಬಿಜೆಪಿ ಉಸ್ತುವಾರಿ ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸೇರಿದಂತೆ ಪಕ್ಷದ ಹಲವು ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. जिलों के प्रशिक्षण शिविर उसके नियमित भाग लेने का मौका मिला है। साथ ही साथ कर्नाटका के में जिस प्रकार से पार्टी की सक्रिय गतिविधि रही है, लगातार पार्टी अपने को पूरी तरह से आगे बढ़ा रही है और जिस प्रकार से पिछले 3 वर्षों में कर्नाटका की सरकार ने यहाँ की जनता को धोखा देने का काम किया है, यहाँ की जनता के साथ विश्वासघात किया है और उनके आपसी कलह के कारण जनता के हितों के काम दूर है। जनता के हितों से यहाँ की सरकार को कोई लेना देना नहीं है। यहाँ के नेता जो यहाँ की सरकार चला रहे हैं वो केवल सरकार को अपने लिए, सत्ता को अपने लिए साधन बनाकर यूज कर रहे हैं। इस राज्य की जनता के लिए जो विकास की योजनाएं होनी थी, जो विकास के काम होने चाहिए थे, जो वेलफेयर के काम होने चाहिए थे, ಕೆಆರ್ ನಗರ ಪಟ್ಟಣದ ಸೃಜನ ಲೇಖಕರು ಮತ್ತು ಕಲಾವಿದರ ಬಳಗದ 23ನೇ ವಾರ್ಷಿಕೋತ್ಸವ, ವಿಚಾರ ಪ್ರಜ್ಞೆ ಪ್ರಾಕ್ಷಿಕ ಪತ್ರಿಕೆಯ 8ನೇ ವಾರ್ಷಿಕೋತ್ಸವ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರುಗಳಿಗೆ ಸೃಜನ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಯಶಸ್ವಿಯಾಗಿ ಮಾಡಲಾಗಿದೆ. ಸೃಜನ ಲೇಖಕರು ಮತ್ತು ಕಲಾವಿದರ ಬಳಗದ ವತಿಯಿಂದ ಪ್ರತಿ ವರ್ಷವೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ಸಾಧಕರನ್ನು ಗುರುತಿಸಿ ಗೌರವಿಸುವ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಅದರಂತೆ 2026ನೇ ಸಾಲಿನ ಸೃಜನ ಸದ್ಭಾವನಾ ಪ್ರಶಸ್ತಿಗೆ ವಿವಿಧ ಕ್ಷೇತ್ರಗಳಲ್ಲಿ ಅಪೂರ್ವ ಸಾಧನೆಗೈದ 32 ಜನ ಸಾಧಕರನ್ನು ಆಯ್ಕೆ ಮಾಡಲಾಗಿದ್ದು, ಕಾರ್ಯಕ್ರಮದಲ್ಲಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಸೌಹಾರ್ದಯುತವಾಗಿ ಸನ್ಮಾನಿಸಲಾಯಿತು. ಯಾವಾಗಲೂ ನಮ್ಮ ಕಣ್ಣಿಗೆ ಬೇಗ ಕಂಡುಬಿಡ್ತದೆ. ಯಾರೋ ಒಬ್ಬ 100 ದಿನದಿಂದ ಒಳ್ಳೇದು ಮಾಡ್ಕೊಂಡು ಬಂದಿದ್ರೆ ಅದು ಯಾರಿಗೂ ಕಾಣೋದಿಲ್ಲ. ಅವನು ಮಾಡಿದ್ದಾರೋ ಇಲ್ವೋ, ಯಾರಾದರೂ ಅವನ ಬಗ್ಗೆ ಒಂದು ತಪ್ಪು ಹೇಳಿದ್ರೆ ಅದು ನಮ್ಮ ಕಿವಿಗೆ ಚೆನ್ನಾಗಿ ಕೇಳಿಸ್ತದೆ. ಸೊ ನಾವಿಷ್ಟೆಲ್ಲ ದೊಡ್ಡವರಾದಾಗ ನಮಗೆ ತಿಳುವಳಿಕೆ ಬರಬೇಕು. ಆ ತಿಳುವಳಿಕೆ ಜೊತೆ ನಮ್ಮ ಜೀವನ ಹೇಗೆ ಬದಲಾಗಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವಿನ್ನೂ ಮುಂದಿನ ದಿನಗಳನ್ನೇ ಹ್ಯಾಪಿಯಾಗಿ ಬದುಕ್ತೀವಿ ಅಂತ ಅನ್ಕೊಳ್ತೀನಿ.
ಸೊ ಹಾಗಾಗಿ ನಾವೆಲ್ಲ ಎಲ್ಲೋ ಒಂದ್ ಕಡೆ ಮರೆತು ಬಿಟ್ಟು ಬದುಕ್ತಾ ಇದೀವ. ದೇವರು ನೀಡಿದ ಈ ಜೀವವನ್ನು ಕಾರ್ಯಪ್ರವೃತ್ತಿ ಬಗ್ಗೆ ಸುರೇಶ್ ಅವರು ಅವಾಗಲೇ ಹೇಳಿದ್ರು, 24 ಗಂಟೆ ಕೆಲಸ ಮಾಡ್ತೀವಿ, ಎಲ್ಲರದ್ದು ಕೆಲಸದ ಬಗ್ಗೆ ಯಾವತ್ತಿಗೂ ಯೋಚನೆ ಮಾಡಲ್ಲ ಅಂತ. ಬಟ್ ಹಾಗೆಲ್ಲ ಕೆಲಸ ಮಾಡ್ತಿರೋವಾಗ ಒಂದು ಪ್ರೋತ್ಸಾಹ ನೀಡೋಂಥದ್ದು ಎಲ್ಲರಿಗೂ ಬೇಕಿರುತ್ತೆ. ನೀವು ನಮ್ಮ ಸ್ಟಾಫ್ನ ಹುಡುಗರಲ್ಲಿ ಅಲ್ಲಿ ಕೂತಿದ್ದಾರೆ ನೋಡಿ, ಅವ್ರದ್ದು ಡ್ಯೂಟಿಯಲ್ಲಿದ್ದಾಗ ಹೆಂಗಿರ್ತಾರೆ ನೋಡಿ, ಇಲ್ಲಿ ಬಂದ ಮೇಲೆ ಅವ್ರ ಮುಖದಲ್ಲಿರೋ ಕಡೆ ನೋಡಿ. ಸೊ ಅದೊಂದು ನಾವು ಕೆಲಸ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ, ನಮ್ಗೆ ಸಮಾಧಾನ ಇರುತ್ತೆ. ಯಾರೋ ಒಬ್ರು ನೀವು ಮಾಡ್ತಿದ್ದೀರಾ ಅಂತ ಯಾರೋ ಸ್ವಲ್ಪ ಅಪ್ರಿಷಿಯೇಟ್ ಮಾಡಿದ್ರು ಕೂಡ ನಾವು ಕೆಲಸ ಮಾಡೋ ರೀತಿ ಇನ್ನೂ ಬದಲಾಗುತ್ತೆ. ಇನ್ನೊಂದು ಪ್ರತಿಭಾ ಪುರಸ್ಕಾರ. ಸುರೇಶ್ ಅವರಿಗೆ ಒಬ್ಬರು ಪೌರ ಕಾರ್ಮಿಕರು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದಾಗ ಅವರು ಯಾವ ಜಾತಿ ಯಾವ ಪಕ್ಷ ಅಂತ ಕೇಳಿಲ್ಲ. ಮೋಸ್ಟ್ಲಿ ಅವ್ರಿಗೆ ಗೊತ್ತೂ ಇಲ್ಲ, ಅದಕ್ಕೆ ಯಾರು ಸಾಧಕರು ಬಂದಿದ್ರು, ಅವ್ರು ಯಾವ ಪಕ್ಷ ಜಾತಿದು ಅವ್ರಿಗೆ ಗೊತ್ತಿಲ್ಲ ಸುರೇಶ್ ಅವರು. ಕೆಲವು ಕಡೆ ಒಂದು ಧರ್ಮ ಸಂಘಟನೆಗಳು ಸನ್ಮಾನ ಮಾಡ್ತಾರೆ, ಇನ್ನೊಬ್ಬ ಕೆಲವು ಸರಿ ಈ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಕನ್ನಡ ಸನ್ಮಾನ ಮಾಡುವಾಗ ಅಲ್ಲಿ ಬೇರೆ ತರ ಲಾಭ ಅಲ್ಲೂ ಕೂಡ. ಬಟ್ ಇದು ಯಾವ ಲಾಭವೂ ಒಳಗಾದಲ್ಲ. ರವಿಯವರು ಸುರೇಶ್ವರ ಇಂಥ ವ್ಯಕ್ತಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ನಮ್ಮ PDO ನಮ್ಮ UA ಅಂತ ಹೇಳ ಅವ್ರು ಬಂದಿರ್ತದೆ, ಗೊತ್ತಿರುತ್ತೆ ಅವ್ರಿಗೆ. ರಾತ್ರಿ ಆದ್ರೂ ಕೆಲಸ ಮಾಡಿರ್ತಾರೆ, ಬೆಳಿಗ್ಗೆ. ಕಾರ್ಯಕ್ರಮದಲ್ಲಿ ವಿಚಾರ ಪ್ರಜ್ಞೆ ಪ್ರಾಕ್ಷಿಕ ಪತ್ರಿಕೆಯ ಸಂಪಾದಕರಾದ ಡಾ ಸುರೇಶ್, ಕೆಆರ್ ನಗರ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಡಾ ನಟರಾಜ್, ಪಟ್ಟಣದ ಖ್ಯಾತ ಮೂಳೆತಜ್ಞರಾದ ಡಾ ಗೌತಮ್, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಡಾ ನವೀನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪೌರ ಕಾರ್ಮಿಕ ಸಮುದಾಯದಿಂದ ಬಂದು ಸಾಹಿತ್ಯ ಲೋಕದಲ್ಲಿ ಗುರುತಿಸಿಕೊಂಡಿರುವ ಶಂಕರ್ ಸಿ ಅಂಕನಶೆಟ್ಟಿ ಅವರು ಸಾಮಾಜಿಕ ಜಾಗೃತಿ ಮೂಡಿಸುವುದರ ಜೊತೆಗೆ ಜವಾಬ್ದಾರಿಯುತವಾದ ಸಾಹಿತಿಯಾಗಿದ್ದಾರೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಎಚ್.ಸಿ. ಮಹದೇವಪ್ಪ ತಿಳಿಸಿದ್ದಾರೆ. ನಗರದ ವರನಟ ಡಾ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜಿಸಿದ ಕವಿ ಶಂಕರ ಸಿ ಅಂಕನಶೆಟ್ಟಿಪುರ ಅವರ ಸಂಚಲನ ಕೃತಿ ಲೋಕಾರ್ಪಣೆ ಹಾಗೂ ನಮ್ಮ ಹರಿದರ್ಶನ ಪ್ರಕಾಶನ ಉದ್ಘಾಟಿಸಿ ಮಾತನಾಡಿದ ಅವರು, ಚಾಮರಾಜನಗರ ಭಾಗದ ಜಾನಪದ ಪರಿಕಲ್ಪನೆಗಳು ಹಲವಾರು ಸಾಹಿತಿಗಳಿಗೆ ಬೇರಾಗಿದೆ. ಶಂಕರ್ ಅವರಿಗೆ ಸಮಾಜದ ಬಗ್ಗೆ ಕಾಳಜಿ ಮತ್ತು ಬದ್ಧತೆ ಇದ್ದು ಇದನ್ನು ತಮ್ಮ ಸಾಹಿತ್ಯದಲ್ಲಿ ತಂದಿದ್ದಾರೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಲು ಸಾಹಿತ್ಯವೂ ಸಹಕಾರಿಯಾಗಬೇಕು. ಪ್ರಸ್ತುತ ಸಂದರ್ಭದಲ್ಲಿ ಸಂವಿಧಾನ ಅಪಾಯದಲ್ಲಿದ್ದು ಕುವೆಂಪು ಅವರಂತಹ ವೈಚಾರಿಕತೆ ಮತ್ತು ವೈಜ್ಞಾನಿಕ ಚಿಂತನೆಗಳನ್ನು ನಾವೆಲ್ಲರೂ ಅಧ್ಯಯನ ಮಾಡಬೇಕಿದೆ ಎಂದು ತಿಳಿಸಿದ್ದಾರೆ. ನರಸೀಪುರ ನಳಂದ ವಿಶ್ವವಿದ್ಯಾಲಯದ ಬೋಧಿರತ್ನ ಬಂಥೇಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಅವರ ಹೋರಾಟದ ವಿಷಯಗಳನ್ನೆಲ್ಲ ಗ್ರಹಿಸಿ ಅವರ ಸಮಸ್ಯೆಗಳಿಗೆ ಬಗೆಹರಿಸಬೇಕು ಅಂದರೆ ಅವರಿಗೆ ಸಮಸ್ಯೆಗೆ ಸ್ಪಂದಿಸುವಂಥ ಅಧಿಕಾರಿಗಳಿವೆ. ಅಂಥ ಅಧಿಕಾರಿಯಾಗಿ ಶ್ರೀಪಾಲ್ ಅವರು 2 ವರ್ಷಕ್ಕೂ ಹೆಚ್ಚು ಕಾಲ ಜಿಲ್ಲಾಧಿಕಾರಿ ಕೆಲಸ ಮಾಡಿದ್ದಾರೆ. ಮತ್ತು ಇವತ್ತು ರಜೆ ಬೇರೆ. ಅವರು ಎಷ್ಟು ಪ್ರೀತಿಯಿಂದ ಜಿಲ್ಲೆಯ ಜನರಿಗೆ ಜಿಲ್ಲೆ ಮೇಲೆ ಪ್ರೀತಿ ಇಟ್ಟು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಾರಣ ಏನಂದರೆ ಒಂದು ಜಿಲ್ಲೆಯ ಮೇಲೆ ಅಭಿಮಾನ ಇರೋದಕ್ಕೆ ಇದು ಕಾರಣ. ಸರ್ವೆ ಮಾಡಿಸಿದ್ದೀನಿ. 7,112 ಜನ ಇದ್ದಾರೆ. ಅವರ ಬದುಕಿನ ಸ್ಥಿತಿಗತಿಗಳಿಂದ ಅವರಿಗೆ ಶಿಕ್ಷಣ ಇದೆ, ಅವರಿಗೆ ಮನೆ ಇದೆಯಾ, ಬೆಂಗಳೂರಿಗೆ ಹೋಗಿ ಇವತ್ತು ಚಾಮರಾಜನಗರ ವಾಪಸ್ ಬರೋ ಒಂದು ಅನುಭವ ನನಗೆ ಕೂಡ ಆಗ್ತಾ ಇದೆ. ನಾನು ಇಲ್ಲಿ ಸೇವೆ ಸಲ್ಲಿಸಿದಾಗ ಪ್ರೀತಿ ವಿಶ್ವಾಸ ಮತ್ತೆ ಸಪೋರ್ಟ್ ಮಾಡಿರೋ ಎಲ್ಲ ನಮ್ಮ ಮಿನಿಸ್ಟರ್ಸು, ನಮ್ಮ ಎಲ್ಲ ಜನಪ್ರತಿನಿಧಿಗಳು, ಮಾಧ್ಯಮ ಮಿತ್ರರು, ಎಲ್ಲ ನಮ್ಮ ಸಾರ್ವಜನಿಕರು, ರೈತ ಮಿತ್ರರು, ತಮ್ಮೆಲ್ಲರಿಗೂ ವಂದಿಸ್ತೀನಿ. ಕೃತಿ ಬಗ್ಗೆ ಹೇಳಬೇಕು ಅಂದರೆ ಈಗಾಗಲೇ ನಾನು ನೋಡಿನಲ್ಲಿ ಹಾಕಿದ್ದಾರೆ. ಸೊ ಅದನ್ನೇ ಓದ್ಬಿಟ್ರೆ ಸಾರಾಂಶ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮುಖ್ಯವಾಗಿ ಇವತ್ತೊಂದು ದಿನ ಹರಿದರ್ಶನ ಪ್ರಕಾಶನ ಅಂತ ಒಂದು ವಿಚಾರ ಕಾರ್ಯಗಳು ಏನಿರುತ್ತೆ, ಅದು ಶಿರಾಯು, ಅದಕ್ಕೆ ಸಾವಿಲ್ಲ ಅಂತ ಒಂದು ಅರ್ಥದೊಂದಿಗೆ ಹೊಸದಾಗಿ ಒಂದು ಪಬ್ಲಿಷರ್ ಹರಿದರ್ಶನ ಪ್ರಕಾಶನ ಅಂತ ಕೂಡ ಇವತ್ತು ಚಾಲನೆ ಮಾಡಿದ್ದಾರೆ. ಶಂಕರ್ ಅವರಿಗೆ ಅಭಿನಂದನೆಗಳು. ತುಂಬ ಅರ್ಥಪೂರ್ಣವಾಗಿ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆ ಅಂಕನಶೆಟ್ಟಿಪುರ ಎಂಬ ಒಂದು ಸಣ್ಣ ಹಳ್ಳಿಯ ಮಣ್ಣಿನಿಂದ ಬೆಳೆದ ಸಿ ಶಂಕರ. ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ನಿರ್ದೇಶಕಿ ಸಿಟಿ ಶಿಲ್ಪಾನಾಗ್, ಮಾಜಿ ಮಹಾಪೌರ ಎಂ ನಾರಾಯಣ, ಹೋರಾಟಗಾರ ಡಾ ವಿಎನ್ ಮಹದೇವಯ್ಯ, ಕವಿಶಂಕರ ಸಿ ಅಂಕನಶೆಟ್ಟಿಪುರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಈ ಬಾರಿಯ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹನೂರು ತಾಲೂಕಿನ ಉಡುತೊರೆ ಜಲಾಶಯ ಯೋಜನೆಗೆ 490 ಕೋಟಿ ರು ಅನುದಾನ ನೀಡಿದ್ದು, ಇನ್ನು 1.5 ತಿಂಗಳ ಅವಧಿಯಲ್ಲಿ ಕಾಮಗಾರಿ ಪ್ರಾರಂಭಕ್ಕೆ ಟೆಂಡರ್ ಕರೆಯಲಾಗುವುದು ಎಂದು ಶಾಸಕ ಮಂಜುನಾಥ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಿವಿಧ ಪ್ರದೇಶಗಳ ಸ್ಥಳ ವೀಕ್ಷಣೆ ಮಾಡಿ ಮಾತನಾಡಿದ ಶಾಸಕರು, ಸರ್ಕಾರ ಬಜೆಟ್ ಘೋಷಣೆಯಲ್ಲಿ ರಾಮಪುರ, ಅಜ್ಜಿಪುರ, ಮಾಟಳ್ಳಿ, ಕೌದಳ್ಳಿ ಭಾಗದ ಗ್ರಾಮಗಳಿಗೆ ತೆರಿಗೆ ನೀರು ತುಂಬಿಸುವ ಯೋಜನೆಗೆ 490 ಕೋಟಿ ರು ಅನುದಾನ ನೀಡಿರುವುದು ವರದಾನವಾಗಿದೆ. ಆ ವಿಚಾರವಾಗಿ ಎಲ್ಲ ಸಾಧಕ ಬಾಧಕಗಳನ್ನು ಸರ್ಕಾರಕ್ಕೆ ಈಗಾಗಲೇ ಅಧಿಕಾರಿಗಳ ತಂಡ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಮುಂದಿನ ತಿಂಗಳು ಹಣ ಬಿಡುಗಡೆಯಾಗಲಿದೆ. ತದನಂತರ ಟೆಂಡರ್ ಕರೆದು ನೀರಾವರಿ ಯೋಜನೆಗೆ ಚಾಲನೆ ನೀಡಲಾಗುತ್ತದೆ. ಈ ಯೋಜನೆಯಿಂದ ಈ ಭಾಗದ ರೈತಾಪಿ ವರ್ಗದ ಜನರಿಗೆ ಕುಡಿಯುವ ನೀರಿನ ಸೌಕರ್ಯ ಮತ್ತು ವ್ಯವಸಾಯಕ್ಕೆ, ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಮತ್ತು ಇದರಿಂದ ಬಾವಿಗಳು, ಬೋರ್ವೆಲ್ಗಳಲ್ಲಿ ಅಂತರ್ಜಲ ವೃದ್ಧಿಯಾಗಿ ನೀರಿನ ಮಟ್ಟ ಹೆಚ್ಚಾಗಲಿದೆ. ಕಳೆದ 5-6 ವರ್ಷಗಳಿಂದ ಮಳೆಯಿಲ್ಲದೆ ವ್ಯವಸಾಯವು ಕೈಗೂಡದೆ ಸದಾ ತೊಂದರೆಯಲ್ಲಿದ್ದ ಈ ಭಾಗದ ಜನರಿಗೆ ಸರ್ಕಾರದ ಈ ಯೋಜನೆಯಿಂದ ತುಂಬಾ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಏನಿವತ್ತು ನಾವು ಬೆಳಗ್ಗೆಯಿಂದ ಬಹುಶಃ ಮುಖ್ಯ ಇಂಜಿನಿಯರು ಮತ್ತು ಅವರ ಎಲ್ಲ ತಂಡದ ಜೊತೆಯಲ್ಲಿ ಇವತ್ತೇನು ಅಲೈನ್ಮೆಂಟನ್ನು ನಾವು ಗುರುತಿಸಿದ್ದೀವಿ, ಅದು ಸರಿ ಇದೆಯಾ ಅಥವಾ ಅದಕ್ಕೆ ಇನ್ಯಾವ ರೀತಿಯಾದ ಒಂದು ಭಯ ಎಲ್ಲ ಅಂದರೆ ಬರ್ತಕ್ಕಂಥ ನೀರು ಆ ಭಾಗಕ್ಕೆ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಜೊತೆಲಿಟ್ಕೊಂಡು ಮತ್ತು ಈ ಭಾಗದ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನೆಲ್ಲನೂ ಒಳಗೊಂಡು ಇವತ್ತು ಆ ಒಂದು ಅಲೈನ್ಮೆಂಟನ್ನು ನಾವು ವೀಕ್ಷಣೆ ಮಾಡಿ ಬಹುಶಃ ನಮಗಂತೂ ಈಗ ಸಮಾಧಾನ ತಂದಿದೆ. ಈಗೇನು ನಾವು ಮಾಡ್ತಾಯಿದ್ದೀವಿ ಅದು ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದ ರೈತರಿಗೆ ಕುಡಿಯುವ ನೀರಿಗೆ ಮತ್ತು ಅಂತರ್ಜಲ ಹೆಚ್ಚಿಸಲಿಕ್ಕೆ ಏನು ನಾವು ಇವತ್ತು ಪ್ಲ್ಯಾನ್ ಮಾಡಿದ್ವಿ 490 ಕೋಟಿ ಅನುದಾನನ ಇವತ್ತು ಘೋಷಣೆ ಆಗಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಈ ಸಾರಿ ಬಡ್ಜೆಟಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದು ನಮಗೆ ಅದು ವರವೇ ಅಂತ ನಾನು ಭಾವಿಸ್ತೇನೆ. ಅಂಥ ಒಂದು ವಾತಾವರಣ ಇವತ್ತು ನಮಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಒಂದು ಏನು ಆದಷ್ಟು ಬೇಗ ಈ ಒಂದು ಕಾರ್ಯರೂಪಕ್ಕೆ ಬಂದು ಆದಷ್ಟು ಈಗ ಸಾಹೇಬ್ರು ಹೇಳಿದಾಗೆ ಹೆಚ್ಚು ಕಡಿಮೆ 1 ಅಥವಾ 1.5 ತಿಂಗಳಲ್ಲಿ ಟೆಂಡರ್ ಕರೆದು ಅಲ್ಲಿಂದ 1 ಅಥವಾ 1.5 ತಿಂಗಳಲ್ಲಿ ಕೆಲಸ ಶುರು ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತವೆ. ಬಜೆಟ್ನಲ್ಲಿ ಹನೂರು ವಿಧಾನಸಭಾ ಕ್ಷೇತ್ರಕ್ಕೆ 490 ಕೋಟಿ ಅಂದಾಜು ವೆಚ್ಚದ ಒಂದು ನೀರು ಕೆರೆಗಳನ್ನು ತುಂಬಿಸುವ ಯೋಜನೆಯನ್ನು ಯೋಜಿಸಲಾಗಿತ್ತು. ಆ ಯೋಜನೆಗೆ ಈಗಾಗಲೇ ನಾವು ವಿಸ್ತೃತವಾದ ಸಮಾಲೋಚನಾ ವರದಿಯನ್ನು ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಅದು ಅನುಮೋದನೆಯ ಹಂತದಲ್ಲಿದೆ. ನಂತರ ನಾವು ಸಮಾನಾಂತರವಾಗಿ ಲಿಫ್ಟಿಂಗ್ ಪಾಯಿಂಟಿಂದ ಹಿಡಿದು ಎಲ್ಲೆಲ್ಲಿ ನಾವು ಕೆರೆ ತುಂಬ್ತೀವೋ ಅಲ್ಲಿ ತನಕನೂ ಅಲೈನ್ಮೆಂಟನ್ನು ಮಾನ್ಯ ಶಾಸಕರ ಜೊತೆ ಅಧೀಕ್ಷಕ ಇಂಜಿನಿಯರ್, ನಮ್ಮ ಕಾರ್ಯಪಾಲಕ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ಸ್ ತಂಡ ಸಂಪೂರ್ಣವಾಗಿ ಸ್ಥಳ ಪರಿಶೀಲನೆ ನಡೆಸಿದ್ದೇವೆ. ಇಟ್ ಈಸ್ ಒನ್ ಆಫ್ ದಿ ಫಸ್ಟ್ ಕೈಂಡ್ ಆಫ್ ಪ್ರಾಜೆಕ್ಟ್ ದಟ್ ವಿ ಆರ್ ಇನ್ಸ್ಪೆಕ್ಟಿಂಗ್ ಥರೋಲಿ ಫ್ರಮ್ ಝೀರೋ ಟು ಟೈಲ್ ಎಂಡ್. ಪ್ರಾರಂಭದಿಂದ ಕೊನೆಯ ತನಕ ಇದನ್ನು ಇನ್ಸ್ಪೆಕ್ಟ್ ಮಾಡಿದ್ದೀವಿ. ಈಗಾಗಲೇ ಈ ವೇಳೆ ಅಧೀಕ್ಷಕ ಇಂಜಿನಿಯರ್ ಮಹೇಶ್, ಕಾವೇರಿ ನೀರಾವರಿ ನಿಗಮದ ಮುಖ್ಯ ಇಂಜಿನಿಯರ್ ಮಹೇಶ್, ಅಧೀಕ್ಷಕ ಇಂಜಿನಿಯರ್ ರಘುಪತಿ, ಕಾರ್ಯಪಾಲಕ ಇಂಜಿನಿಯರ್ ಕೆಎಂ ಉಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದೆಹಲಿ ಪ್ರವಾಸ, ಸಚಿವ ಸಂಪುಟ ಪುನರ್ರಚನೆ ಕಸರತ್ತು, ತೈಲ ಬೆಲೆ ಏರಿಕೆ ಹಾಗೂ ಎಸ್ಐಆರ್ ವಿವಾದಕ್ಕೆ ಸಂಬಂಧಿಸಿದಂತೆ ಶಾಸಕ ಅಜಯ್ ಸಿಂಗ್ ಅವರು ಮಾಧ್ಯಮಗಳ ಎದುರು ಮಹತ್ವದ ಪ್ರತಿಕ್ರಿಯೆ ನೀಡಿದ್ದಾರೆ. ಸಚಿವ ಸಂಪುಟ ರೀಶಫಲ್ ಆಗುವ ವಿಚಾರವನ್ನು ನಾವು ಕಳೆದ 6 ತಿಂಗಳಿಂದ ಕೇಳ್ತಲೇ ಇದ್ದೇವೆ. 2.5 ವರ್ಷದ ನಂತರ ಸಂಪುಟ ಪುನರ್ರಚನೆ ಮಾಡುತ್ತೇವೆ ಎಂದು ಈ ಹಿಂದೆ ಹೇಳಲಾಗಿತ್ತು. ಕಳೆದ 3 ವರ್ಷಗಳಿಂದ ನಮ್ಮ ಸರ್ಕಾರ ನುಡಿದಂತೆ ನಡೆಯುತ್ತಾ ಇದೆ. 3-4 ಬಾರಿ ಗೆದ್ದಿರುವ ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ನಾನು ಕೂಡ ಹಿಂದೆ ದೆಹಲಿಯಲ್ಲಿ ಕರ್ನಾಟಕದ ವಿಶೇಷ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದು, ನಮಗೂ ಒಂದು ಅವಕಾಶ ಸಿಗುತ್ತದೆ ಎಂಬ ವಿಶ್ವಾಸವಿದೆ. ದೆಹಲಿಯಲ್ಲಿ ರಾಜ್ಯಸಭಾ ಎಲೆಕ್ಷನ್ ಜೊತೆಗೆ ಎಲ್ಲಾ ವಿಷಯಗಳು ಚರ್ಚೆಯಾಗಬೇಕಿದೆ. 2028ರ ಮುಂದಿನ ವಿಧಾನಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಈಗಿನಿಂದಲೇ ಒಟ್ಟಿಗೆ ಕೆಲಸ ಮಾಡಬೇಕಿದೆ. ವಿರೋಧ ಪಕ್ಷದವರಿಗೆ ನಮ್ಮಲ್ಲಿ ಗೊಂದಲವಿದೆ ಎಂದು ಮಾತನಾಡುವುದನ್ನು ಬಿಟ್ಟರೆ ಬೇರೆ ಕೆಲಸವಿಲ್ಲ. ಹಿಂದೆ ನರೇಂದ್ರ ಮೋದಿ ಅವರು ಗುಜರಾತ್ ಸಿಎಂ ಆಗಿದ್ದಾಗ ಯುಪಿಎ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದರು. ಆಗ ಗ್ಯಾಸ್ ಬೆಲೆ ಕೇವಲ 400 ರು ಇತ್ತು. ಆದರೆ ಈಗ ಗ್ಯಾಸ್ ಬೆಲೆ 1,000 ರು ದಾಟಿದೆ. ಕಳೆದ 12 ವರ್ಷಗಳ ತಮ್ಮ ಆಡಳಿತದಲ್ಲಿ ಕೇಂದ್ರ ಸರ್ಕಾರ ಏನೆಲ್ಲ ಮಾಡಿದೆ ಎಂಬುದು ಇಡೀ ದೇಶದ ಜನರಿಗೆ ಗೊತ್ತಿದೆ ಎಂದು ಅಜಯ್ ಸಿಂಗ್ ಆಕ್ರೋಶ ಹೊರಹಾಕಿದ್ದಾರೆ. ಹಿಂದೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಪಕ್ಷದ ವರಿಷ್ಠರು, ಮುಖಂಡರು ಎಲ್ಲರೂ ಸೇರಿ ನವೆಂಬರ್ 20ನೇ ತಾರೀಕು ಆಸ್ಪಾಸ್ 2.5 ವರ್ಷ ನಂತರ
ರೀಶಫಲ್ ಮಾಡ್ತೀವಿ, ಪುನರ್ರಚನೆ ಮಾಡ್ತೀವಿ ಅಂತ ನಮಗೆ ಹೇಳಿದರು. ಆ ಒಂದು ರೀತಿಯಿಂದ ತಾವು ನೋಡಿದ್ರೆ ಈಗ 3 ವರ್ಷ ನಮ್ಮ ಸರ್ಕಾರ ಒಳ್ಳೆ ರೀತಿಯಿಂದ ಗ್ಯಾರಂಟಿಯನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಜನರಿಗೆ ಮುಟ್ತಕ್ಕಂಥ ಎಲ್ಲ ನಾವು ಹೇಳಿದ್ದು ನುಡಿದಂತೆ ನಡೆದಿರುವಂಥ ನಮ್ಮ ಸರ್ಕಾರ ಕೆಲಸವನ್ನು ಮಾಡಿದೆ. ಸೊ ಮನೆಯೂ ಕೂಡ ತುಮಕೂರಲ್ಲಿ ಒಂದು ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮ ಆಯಿತು. ನಮ್ಮ ಪಕ್ಷದ ನಮ್ಮ ಸರ್ಕಾರದ ಏನೇನು ಸಾಧನೆ ಇದೆ ಎಲ್ಲವನ್ನು ಕೂಡ ಹೇಳಿದ್ವಿ. ಸೊ ಬಹುಶಃ ನಂಗೆ ತಿಳಿದಿರುವಂತೆ ಪಕ್ಷದ ವರಿಷ್ಠರು ಹೈಕಮಾಂಡ್ ನಮ್ಮ ನಾಯಕರಿಗೆ, ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ ಮತ್ತು ಎಲ್ಲ ಹಿರಿಯ ನಾಯಕರಿಗೆ ಕೆಲವರಿಗೆ ಕರೆದಿದ್ದಾರೆ. ಒಂದಂತೂ ನಮ್ಮ ಈಗ ರಾಜ್ಯಸಭಾ ಚುನಾವಣೆ ಇದೆ, ಹಾಗೂ MLC ಆಯ್ಕೆ ಮಾಡ್ತಕ್ಕಂಥ ಒಂದು ಚುನಾವಣೆಯೂ ಕೂಡ ಇದೆ. ಅದ್ರ ಜೊತೆಯಾಗಿ ಮುಂದೆ ಏನೇನು ಮಾಡಬೇಕು ರೀಶಫಲ್ ಬಗ್ಗೆ ಇರಬಹುದಂತ ಮುಂದೆ ಇರ್ತಕ್ಕಂಥ 1-2 ದಿವಸದಲ್ಲಿ ಎಲ್ಲರೂ ಗೊತ್ತಾಗ್ತದೆ. ಸರ್, ಈಗ 3-4 ಬಾರಿ ಗೆದ್ದಂತ ನೀವು ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ. ಹೌದು, ಇದಕ್ಕೇನು ಹೇಳ್ತೀರಿ? ವೇಗವಾಗಿ ಬಂದ ದ್ವಿಚಕ್ರ ವಾಹನವನ್ನು ನಿಲ್ಲಿಸಲು ಸೂಚಿಸಿದಾಗ ತಡರಾತ್ರಿ ಕರ್ತವ್ಯದಲ್ಲಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ದುಷ್ಕರ್ಮಿಗಳು ಹಲ್ಲೆ ನಡೆಸಿರುವ ಘಟನೆ ಮಂಗಳೂರಿನ ಕೋಡಿಕಲ್ನಲ್ಲಿ ನಡೆದಿದೆ. ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ನಾರಾಯಣಗುರು ಸಹಕಾರಿ ಸಂಘದ ಕಟ್ಟಡದ ಬಳಿ ಕಾನ್ಸ್ಟೇಬಲ್ ಹನುಮಂತ್ ಮತ್ತು ಗೃಹರಕ್ಷಕ ಸಿಬ್ಬಂದಿ ಬಸವರಾಜ್ ಕರ್ತವ್ಯದಲ್ಲಿದ್ದರು. ಈ ವೇಳೆ ವೇಗವಾಗಿ ಬಂದ ದ್ವಿಚಕ್ರ ವಾಹನವನ್ನು ನಿಲ್ಲಿಸಲು ಸೂಚಿಸಿದಾಗ ಸವಾರರು ನಿಲ್ಲಿಸದೆ ತಲೆತಪ್ಪಿಸಿಕೊಂಡಿದ್ದಾರೆ. ಆದರೆ ಕೆಲವು ನಿಮಿಷಗಳ ನಂತರ ಮತ್ತೆ ಸ್ಥಳಕ್ಕೆ ಹಿಂದಿರುಗಿದ ಬೈಕ್ ಸವಾರ ಕಾನ್ಸ್ಟೇಬಲ್ ಹನುಮಂತು ಅವರ ತಲೆಗೆ ಬಲವಾಗಿ ಹೊಡೆದು ಎಸ್ಕೇಪ್ ಆಗಿದ್ದಾನೆ. ಗಾಯಗೊಂಡ ಸಿಬ್ಬಂದಿ ಹಲ್ಲೆಕೋರರನ್ನು ಹಿಡಿಯಲು ಪ್ರಯತ್ನಿಸಿದ್ದಾದರೂ ಅವರು ಸಿಗಲಿಲ್ಲ. ಸದ್ಯ ತಲೆಗೆ ಸಣ್ಣಪುಟ್ಟ ಗಾಯಗಳಾಗಿರುವ ಹನುಮಂತ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಅಪಾಯದಿಂದ ಪಾರಾಗಿದ್ದಾರೆ. ಇಡೀ ದೃಶ್ಯ ಸ್ಥಳೀಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಓರ್ವ ಪೊಲೀಸರು ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಮಲೆಮಹದೇಶ್ವರ ಬೆಟ್ಟ ವ್ಯಾಪ್ತಿಯ ಇಂಡಿಗನತ್ತ ಗ್ರಾಮದ ಸಮೀಪ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ನಿನ್ನೆಯಷ್ಟೇ ಒಂದು ಚಿರತೆ ಬಿದ್ದಿದೆ. ಈ ಬೆನ್ನಲ್ಲೇ ನಾಗಮಲೆ ಗ್ರಾಮದಲ್ಲಿ ಮತ್ತೆ ಚಿರತೆ ದಾಳಿ ನಡೆದಿದ್ದು ಸ್ಥಳೀಯರಲ್ಲಿ ಆತಂಕ ಹೆಚ್ಚಿಸಿದೆ. ಇತ್ತೀಚೆಗೆ ಇಂಡಿಗನತ್ತ ಸಮೀಪ ಅರಣ್ಯ ಇಲಾಖೆ ಚಿರತೆ ಸೆರೆ ಹಿಡಿದಿತ್ತು. ಆದರೆ ಬೋನಿಗೆ ಬಿದ್ದಿದ್ದ ಚಿರತೆಗೆ ನಾಗಮಲೆ ಮಾರ್ಗ ಮಧ್ಯದಲ್ಲಿ ಬೆಂಗಳೂರು ಮೂಲದ ಬಾಲಕನನ್ನ ಬಲಿ ಪಡೆದ ಚಿರತೆಯೋ ಅಥವಾ ಮತ್ತೊಂದು ಚಿರತೆಯೋ ಎಂಬ ಗೊಂದಲ ಇನ್ನೂ ನಿವಾರಣೆಯಾಗಿಲ್ಲ. ಈ ನಡುವೆ ನಾಗಮಲೆ ಗ್ರಾಮದಲ್ಲಿ ಮತ್ತೊಮ್ಮೆ ಚಿರತೆ ದಾಳಿ ನಡೆಸಿ ಮೇಕೆಯನ್ನ ಕೊಂದಿರುವುದು ಸ್ಥಳೀಯರ ಆತಂಕ ಹೆಚ್ಚಿಸಿದೆ. ಘಟನೆ ಬಳಿಕ ಮಲೆಮಹದೇಶ್ವರ ಭಕ್ತರು ಹಾಗೂ ಗ್ರಾಮಸ್ಥರಲ್ಲಿ ಮತ್ತೆ ಚಿರತೆ ಭಯ ಶುರುವಾಗಿದೆ. ಮಲೆಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡುವ ಭಕ್ತರು ಕೂಡ ಆತಂಕ ವ್ಯಕ್ತಪಡಿಸುತ್ತಾ ಇದ್ದಾರೆ. ಅರಣ್ಯ ಇಲಾಖೆ ತಕ್ಷಣವೇ ಚಿರತೆ ಸೆರೆ ಕಾರ್ಯಾಚರಣೆ ಮುಂದುವರೆಸಿ ಪ್ರದೇಶದಲ್ಲಿ ಹೆಚ್ಚುವರಿ ನಿಗಾ ವಹಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಅವರು ಬಂದು ಅಷ್ಟೊತ್ತಿಗೆ ಊರವರೆಲ್ಲ ಬಂದ್ರು. ಸೊಪ್ಪು ಹೋಗಿ ತರೀತಿದೆ. ಸೊಪ್ಪು ತರುವಾಗ ಒಂದು ತಿರುಗಿ ನೋಡುವಾಗ ಬಂದು ಹಂಗೆ ಜಂಪ್ ಮಾಡೋಕೆ ಶುರು ಮಾಡಿ ಬಾಯಿ ತಕ್ಕೊಂಡು ಸರಿ ನಾ ಬಾಯಿ ಬಿಡುವಾಗ ಸರಿ ಎಲ್ಲ ಪಕ್ಕದಲ್ಲಿ ಒಬ್ರು ಕೂತ್ಕೊಂಡಿದ್ರು. ಅವರು ಬಂದು ಅಷ್ಟೊತ್ತಿಗೆ ಊರವರೆಲ್ಲ ಬಂದ್ರು. ಸೊಪ್ಪು ಹೋಗಿ ತರೀತಿದೆ. ಸೊಪ್ಪು ತರುವಾಗ ಒಂದು ತಿರುಗಿ ನೋಡುವಾಗ ಬಂದು ಹಂಗೆ ಜಂಪ್ ಮಾಡೋಕೆ ಶುರು ಮಾಡಿ ಬಾಯಿ ತಕ್ಕೊಂಡು ಸರಿ ನಾ ಬಾಯಿ ಬಿಡುವಾಗ ಸರಿ ಎಲ್ಲ ಪಕ್ಕದಲ್ಲಿ ಒಬ್ರು ಕೂತ್ಕೊಂಡಿದ್ರು. ಅವರು ಬಂದು ಅಷ್ಟೊತ್ತಿಗೆ ಊರವರೆಲ್ಲ ಬಂದ್ರು. ಸೊಪ್ಪು ಹೋಗಿ ತರೀತಿದೆ. ಸೊಪ್ಪು ತರುವಾಗ ಒಂದು ತಿರುಗಿ ನೋಡುವಾಗ ಬಂದು ಹಂಗೆ ಜಂಪ್ ಮಾಡೋಕೆ ಶುರು ಮಾಡಿ ಬಾಯಿ ತಕ್ಕೊಂಡು ಸರಿ ನಾ ಬಾಯಿ ಬಿಡುವಾಗ ಸರಿ ಎಲ್ಲ ಪಕ್ಕದಲ್ಲಿ ಒಬ್ರು ಕೂತ್ಕೊಂಡಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರದ ವಿರುದ್ಧ ಕೈ ನಾಯಕರ ಜಂಟಿ ಸಮರ. ಪೆಟ್ರೋಲ್ ಗ್ಯಾಸ್ ದರ ಏರಿಕೆಗೆ ಸಿಎಂ ಡಿಸಿಎಂ ಆಕ್ರೋಶ. ಮೇ 30ಕ್ಕೆ ಕಾಂಗ್ರೆಸ್ನಿಂದ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ. ಭಟ್ಕಳದಲ್ಲಿ ಮೂರಿಕಟ್ಟೆ ಮರು ನಿರ್ಮಾಣದ ವಿವಾದ. ಕರ್ತವ್ಯದಲ್ಲಿದ್ದ ಪೊಲೀಸರ ಮೇಲೆಯೇ ಹಲ್ಲೆ. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರ ಹರಸಾಹಸ. ಕಾಂಗ್ರೆಸ್ ಸರ್ಕಾರ ದೆಹಲಿ ಹೈಕಮಾಂಡ್ನ ಎಟಿಎಂ. ಜನಹಿತ ಮರೆತು ಒಳಜಗಳದಲ್ಲೇ ಮುಳುಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕ ವಾಗ್ದಾಳಿ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.